ವೆಲ್ಕಮ್ ಬ್ಯಾಕ್. ಅಫ್ಘಾನಿಸ್ತಾನದಲ್ಲಿ ರಕ್ತ ದೋಕುಳಿಯನ್ನ ಹರಿಸಿ ರಣಕೇಕೆಯನ್ನ ಹಾಕ್ತಾ ಇದ್ದಾರೆ ತಾಲಿಬಾನಿಗಳು. ಅಫ್ಘಾನಿಸ್ತಾನದವರಿಗೆ ದೊಡ್ಡ ಮಟ್ಟದಲ್ಲಿ ಆತಂಕದ ಜೊತೆಗೆ ನೆಕ್ಸ್ಟ್ ಆಗಬಹುದಾದಂತ ಭೀಕರತೆಯ ಹಿನ್ನೆಲೆಯಲ್ಲಿ ಅವರೆಲ್ಲರೂ ಕೂಡ ಬೇರೆ ಬೇರೆ ದೇಶಕ್ಕೆ ಹೋಗುವಂತ ನಿಟ್ಟಿನಲ್ಲಿ ಹರಸಾಹಸ ಪಡ್ತಾ ಇದ್ದಾರೆ. ನಿಮ್ಗೆ ಎರಡು ದೃಶ್ಯಾವಳಿಗಳನ್ನ ತೋರಿಸ್ತಾ ಇದೀವಿ. ಒಂದ್ ಕಡೆ ಭೀಕರತೆ, ಇನ್ನು ಒಂದ್ ಕಡೆ ಸಂಭ್ರಮ, ಎರಡನ್ನೂ ಕೂಡ ಗಮನಿಸ್ತಾ ಇದ್ದೀರಾ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಧರಣೀಶ್ ಬೂಕನಕೆರೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಧರಣೀಶ್, ಈಗ ಆಲ್ರೆಡಿ ಭಾರತದ ಸ್ಟ್ಯಾಂಡ್ ಏನು ಅನ್ನುವಂತ ಪ್ರಶ್ನೆ ಇಡೀ ವಿಶ್ವದಲ್ಲಿ ಎದುರಾಗಿರುವಂತದ್ದು. ಭಾರತದವರಿಗೂ ಕೂಡ ಏನ್ ಮಾಡಬಹುದು ಭಾರತ ಈಗ ಅಂತ ಏನ್ ಸ್ಟ್ಯಾಂಡ್ ಇದೆ ಆಕ್ಚುಲಿ ಕೇಂದ್ರ ಸರ್ಕಾರದ್ದು ಈಗ ಅಫ್ಘಾನಿಸ್ತಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ? ಇನ್ನೂ ಒಂದ್ ಕಡೆ ಭಾರತೀಯರೆಲ್ಲರೂ ಕೂಡ ಬಂದ್ರ ಇನ್ನು ಕರೆತರುವಂತ ಪ್ರಯತ್ನ ಯಾವ ರೀತಿಯಾಗಿ ನಡೀತಾ ಇದೆ ಆ ಒಂದು ಆಪರೇಷನ್? ಈಗ ಏನು ತಾಲಿಬಾನ್ಗಳ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಚೀನಾ, ಪಾಕಿಸ್ತಾನ ಮತ್ತು ಇರಾನ್ ಮೂರು ರಾಷ್ಟ್ರಗಳು ನೇರವಾಗಿ ಬೆಂಬಲವನ್ನ ವ್ಯಕ್ತಪಡಿಸಿದೆ. ಆದ್ರೆ ಉಳಿದಂತೆ ಈ ಅಮೆರಿಕ ಮತ್ತು ರಷ್ಯಾ ಪರೋಕ್ಷವಾಗಿ ಬೆಂಬಲವನ್ನ ವ್ಯಕ್ತಪಡಿಸಿದೆ. ಭಾರತ ಇನ್ನೂ ಕೂಡ ಈ ಬಗ್ಗೆ ಯಾವುದೇ ರೀತಿಯ ಸ್ಪಷ್ಟ ನಿಲುವನ್ನ ತೆಗೆದುಕೊಂಡಿಲ್ಲ. ಅಂದ್ರೆ ಇದು ತಾಲಿಬಾನ್ ಸರ್ಕಾರಕ್ಕೆ ಬೆಂಬಲ ನೀಡುವಂತದ್ದಾಗ್ಲಿ ಅಥವಾ ವಿರೋಧಿಸುವಂತದ್ದಾಗ್ಲಿ ಯಾವುದೇ ರೀತಿಯ ಕ್ರಮವನ್ನ ತೆಗೆದುಕೊಂಡಿಲ್ಲ. ಇನ್ನು ಕೂಡ ಅಲ್ಲಿ ಭಾರತದಲ್ಲಿರೋ ಅಫ್ಘಾನಿಸ್ತಾನದಲ್ಲಿರುವಂತಹ ರಾಜತಾಂತ್ರಿಕ ಕಚೇರಿಗಳನ್ನ ಭಾರತಕ್ಕೆ ಸ್ಥಳಾಂತರಿಸುವ ಬಗ್ಗೆ ಮತ್ತು ರಾಜತಾಂತ್ರಿಕ ಸಿಬ್ಬಂದಿಗಳನ್ನ ಭಾರತಕ್ಕೆ ಕರೆಸಿಕೊಳ್ಳುವ ಬಗ್ಗೆ ಮಾತ್ರ ಈಗ ಈವರೆಗೆ ಅದು ಮುಂದಾಗಿದೆ. ಮತ್ತೆ ಈಗಾಗಲೇ ಎರಡು ವಿಮಾನಗಳ ಮೂಲಕ ಭಾರತಕ್ಕೆ ಅಲ್ಲಿರುವ ಪ್ರಜೆಗಳು ಹಾಗೂ ರಾಜತಾಂತ್ರಿಕ ಸಿಬ್ಬಂದಿಗಳನ್ನ ಭಾರತಕ್ಕೆ ಕರೆಸಿಕೊಳ್ತಾ ಇದೆ. ಉಳಿದಂತೆ ಈಗ ಏನೋ ಅಮೆರಿಕದ ರೀತಿಯಲ್ಲಿ ಪರೋಕ್ಷವಾಗಿ ಬೆಂಬಲಿಸುವ ಅಥವಾ ಪ್ರತ್ಯಕ್ಷವಾಗಿ ಬೆಂಬಲಿಸುವ ಯಾವ ನಿರ್ಧಾರಕ್ಕೂ ಕೂಡ ಬಂದಿಲ್ಲ. ಕಾದ್ ನೋಡ್ತಾ ಇದೆ. ಏಕೆಂದ್ರೆ ಇನ್ನು ಈಗ ಅಂತಾರಾಷ್ಟ್ರೀಯ ಸಮುದಾಯ ಯಾವ ರೀತಿ ಸ್ಪಂದಿಸುತ್ತೆ ಈ ಸಂಬಂಧಪಟ್ಟಂತೆ ಅನ್ನುವುದನ್ನ ಕಾದ್ ನೋಡ್ತಿದೆ. ವಿಶ್ವಸಂಸ್ಥೆಯಲ್ಲಿ ಈಗಾಗಲೇ ಒಂದು ಸಭೆಯನ್ನ ಕೂಡ ಆಗಿದೆ. ನಿನ್ನೆ ರಾತ್ರಿ ತುರ್ತು ಸಭೆ ಆಗಿತ್ತು. ಆ ಸಭೆಯಲ್ಲಿ ನೆರೆಯ ರಾಷ್ಟ್ರಗಳು ಪರಿಸ್ಥಿತಿಯನ್ನ ತಳಬದಿಗೆ ತರಲಿಕ್ಕೆ ಸಹಕರಿಸಬೇಕು ಅನ್ನುವಂತಹ ನಿರ್ಧಾರವನ್ನ ಮಾಡಿದೆ ವಿಶ್ವಸಂಸ್ಥೆ. ಆದ್ರೆ ನೆರೆಯ ರಾಷ್ಟ್ರಗಳಿಂದ ಭಾರತವು ಕೂಡ ಅದಕ್ಕೆ ಅನ್ವಯಿಸುತ್ತೆ. ಆದ್ರೆ ಯಾವ ರೀತಿಯಲ್ಲಿ ಸ್ಪಂದಿಸಬೇಕು, ಈಗ ಸ್ಪಂದಿಸಿದ್ದೇ ಆದ್ರೆ ಅವರಿಗೆ ಏನೋ ಸ್ಪಂದಿಸಿದ್ದೇ ಆಗಿದೆ ಅಂತಂದ್ರೆ ಈಗ ತಾಲಿಬಾನ್ಗಳಿಗೆ ಬೆಂಬಲವನ್ನ ಕೊಡ್ಬೇಕಾ ಅಥವಾ ಅವರು ಬಲವಂತ? ಓಕೆ, ಥ್ಯಾಂಕ್ ಯು ಧರಣೀಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸೊ ಇಲ್ಲಿ ಅಫ್ಘಾನಿಸ್ತಾನದಲ್ಲಿ ಈಗ ತಾಲಿಬಾನಿಗಳ ಅಟ್ಟಹಾಸ ಮಿತಿಮೀರುವಂಥದ್ದು ಎಲ್ರಿಗೂ ಕೂಡ ಗೊತ್ತಿರುವಂಥದ್ದು. ಅವರೇ ನೆಕ್ಸ್ಟ್ ಆಡಳಿತವನ್ನ ಮಾಡಲಿರುವಂಥದ್ದು. ಇಲ್ಲಿ ಒಂದು ರೀತಿಯ ಒಂದು ಆತಂಕ ಅಂದ್ರೆ ಭಾರತಕ್ಕೆ ಏನ್ ಸ್ಟ್ಯಾಂಡ್ ತಗೊಳ್ಬೇಕು ಅಂತ. ಯಾಕೆಂದ್ರೆ ನೆರೆಯ ದೇಶ ಬೇರೆ ಅಫ್ಘಾನಿಸ್ತಾನ, ಒಂದ್ ಕಡೆ ಪಾಕಿಸ್ತಾನದವರು, ಚೀನಾದವರು, ಇರಾನ್ನವರು ಇವರೆಲ್ಲರೂ ಕೂಡ ಅವರ ಬೆಂಬಲಕ್ಕೆ ನಿಂತಿರುವಂತದರ ಜೊತೆಗೆ ಅವ್ರ ಜೊತೆ ಮಾತುಕತೆಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಇನ್ನೊಂದ್ ಕಡೆ ಅಮೆರಿಕ, ರಷ್ಯಾ ಕೂಡ ಪರೋಕ್ಷವಾಗಿ ಅವರಿಗೆ ಬೆಂಬಲವನ್ನ ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಭಾರತಕ್ಕೆ ಒಂದು ರೀತಿಯಾದಂತ ಕನ್ಫ್ಯೂಷನ್, ಗೊಂದಲ, ಏನ್ ಮಾಡ್ಬೇಕು, ನಮ್ ಸ್ಟ್ಯಾಂಡ್ ಯಾವ ರೀತಿಯಾಗಿರ್ಬೇಕು ಅಂತ. ಯಾಕೆಂದ್ರೆ ಅವರಿಗೆ ಸಪೋರ್ಟ್ ಕೊಟ್ಟಂತ ಸಂದರ್ಭದಲ್ಲಿ ನಮ್ ಭಾರತಕ್ಕಂತೂ ಒಂದು ದೊಡ್ಡ ಮಟ್ಟದಲ್ಲಿ ಆತಂಕ ಎದುರಾಗುತ್ತೆ. ಸೊ ಹೀಗಾಗಿ ಏನ್ ಮಾಡ್ಬೇಕು ಅನ್ನುವಂಥದ್ದು ಸಹಜವಾಗಿ ಚಿಂತೆಗೀಡು ಮಾಡಿದೆ ಕೇಂದ್ರ ಸರ್ಕಾರಕ್ಕೆ. ನೋಡ್ಬೇಕು ಏನೇನ್ ಮಾಡ್ತಾರೆ ಅಂತ. ಇನ್ನು ಒಂದ್ ಕಡೆ ಭಾರತೀಯರನ್ನ ಅಫ್ಘಾನಿಸ್ತಾನದಿಂದ ಇಲ್ಲಿಗೆ ಕರೆತರುವಂತ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಒಂದು ಆಪರೇಷನ್ಗಳು ನಡೀತಾ ಇದೆ. ಒಂದು ಹಂತದಲ್ಲಿ ಈಗ ಆಲ್ರೆಡಿ ಒಂದು ಅಫ್ಘಾನಿಸ್ತಾನದಲ್ಲಿ ಇರುವಂತಹ ರಾಯಭಾರ ಕಚೇರಿಯಲ್ಲಿ ಇದ್ದಂತ ಅಧಿಕಾರಿಗಳು, ಸಿಬ್ಬಂದಿಯನ್ನ, ಪತ್ರಕರ್ತರನ್ನ ಕರ್ಕೊಂಡು ಬರಲಾಗಿದೆ. ಇನ್ನ ಇರುವಂತವ್ರನ್ನ ಯಾರ್ಯಾರೆಲ್ಲ ಬ್ಯಾಲೆನ್ಸ್ ಇದೆ ಅವ್ರನ್ನೆಲ್ಲರನ್ನೂ ಕೂಡ ಕರೆದುಕೊಂಡು ಬರುವಂತ ನಿಟ್ಟಿನಲ್ಲೂ ಕೂಡ ಕೇಂದ್ರ ಸರ್ಕಾರ ಮುಂದಾಗಿರುವಂಥದ್ದು. ಆ ಒಂದು ಆಪರೇಷನ್ ನಡೀತಾ ಇದೆ. ಇವೆಷ್ಟು ಈ ಕ್ಷಣದವರೆಗಿನ ಸುದ್ದಿಗಳು. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.